ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನೌಕರರಿಗೆ, ಕಾರ್ಮಿಕರಿಗೆ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಸಿಗ್ತಾ ಇದೆ. ಸಂಬಳ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದ ನೌಕರರಿಗೆ ರಾಜ್ಯ ಸರ್ಕಾರ ನೌಕರರ ನಿರೀಕ್ಷೆಗಳನ್ನು ಈಡೇರಿಸಿ ಸಂಬಳ ಹೆಚ್ಚಳದ ಶುಭ ಸುದ್ದಿಯನ್ನು ಕೊಡ್ತಾ ಇದೆ. ಪ್ರತಿಯೊಬ್ಬ ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರಿಗೂ ಕೂಡ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಸಂಬಳ ಹೆಚ್ಚಳದ ಶುಭ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಹಾಗೂ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಸಂಬಳ ಹೆಚ್ಚಳದ ಶುಭ ಸುದ್ದಿಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾವಾಗ ಸಂಬಳ ಹೆಚ್ಚಳ ಆಗತ್ತೆ, ಕನಿಷ್ಠ ಸಂಬಳ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ. ಪ್ರತಿಯೊಬ್ಬ ಕಾರ್ಮಿಕರಿಗೆ ಒಂದು ಶುಭ ಸುದ್ದಿ ಸಿಗ್ತಾ ಇದೆ. ಈ ದಿನ ಕರ್ನಾಟಕದ ಪ್ರತಿಷ್ಠಿತ ಪತ್ರಿಕೆಯಾದ ವಿಜಯವಾಣಿಯಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು. ಕನಿಷ್ಠ ವೇತನ ಪರಿಷ್ಕರಣೆ ಆಗತ್ತೆ. ಇದೇ ತಿಂಗಳ 28ರಂದು ಈ ಬಗ್ಗೆ ಸಭೆ ನಡೆಯುತ್ತೆ ಅಂತ ಹೇಳಿ ತಿಳಿದು ಬಂದಿದೆ. ಕಾರ್ಮಿಕರ ಕನಿಷ್ಠ ವೇತನ ದರ ಪರಿಷ್ಕರಿಸುವ ಸಂಬಂಧ ಇದೇ ತಿಂಗಳು ಆಗಸ್ಟ್ 28ರಂದು ರಾಜ್ಯ ಕನಿಷ್ಠ ವೇತನ ಸಲಹಾ ಸಮಿತಿ ಮಂಡಳಿಯ ಸಭೆಯನ್ನು ನಡೆಸುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಮಾಹಿತಿಯನ್ನು ನೀಡಿದೆ. ಈಗ ನಡೀತಿರುವಂಥ ವಿಧಾನಸಭಾ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ BJP ಸದಸ್ಯರಾದ DS ಅರುಣ್ ರವರ ಪ್ರಶ್ನೆಗೆ ಉತ್ತರಿಸಿದ ಕಾರ್ಮಿಕ ಸಚಿವರು, ರಾಜ್ಯದಲ್ಲಿ ವಿವಿಧ ಅನುಸೂಚಿತ ಉದ್ಯಮಗಳಲ್ಲಿ ಕನಿಷ್ಠ ವೇತನ ದರ ಪರಿಷ್ಕರಿಸಲು ಏಪ್ರಿಲ್ 11ರಂದು ಏಕರೂಪದ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಎಲ್ಲ ಫ್ಯಾಕ್ಟ್ರಿಗಳು ಒಂದೇ ರೀತಿಯಲ್ಲಿ ಸಂಬಳಗಳನ್ನು ಕೊಡಬೇಕು ಅಂತ ಹೇಳಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಈ ಅಧಿಸೂಚನೆಗೆ ಆಕ್ಷೇಪಣೆಯನ್ನು ಹಾಗೂ ಸಲಹೆಯನ್ನು ನೀಡುವಂತೆ 2 ತಿಂಗಳು ಅಂದರೆ 60 ದಿನಗಳ ಕಾಲಾವಕಾಶವನ್ನು ಪ್ರತಿಯೊಬ್ಬ ಕಾರ್ಮಿಕರಿಗೆ ನೀಡಲಾಗಿತ್ತು. ಈ ಏನು 60 ದಿನ ಸಮಯಾವಕಾಶ ಕೊಟ್ಟಿದ್ದರು ನಿಮ್ಮ ಆಕ್ಷೇಪಣೆ ಸಲ್ಲಿಸೋಕ್ಕೆ, ಈ 60 ದಿನದಲ್ಲಿ ಸುಮಾರು 259 ಅಬ್ಜೆಕ್ಷನ್ಗಳು ಬಂದಿದ್ದಾವೆ ಹಾಗೂ ಸಲಹೆಗಳು ಸ್ವೀಕಾರ ಆಗಿದೆ ಅಂತ ಮಾಹಿತಿಯನ್ನು ಕಾರ್ಮಿಕ ಸಚಿವರು ನೀಡಿದ್ದಾರೆ. ಈ ಮಾಸಾಂತ್ಯದಲ್ಲಿ ಅಂದರೆ ಇದೇ ತಿಂಗಳ 28ರಂದು ನಡೆಯುವಂಥ ರಾಜ್ಯದ ಕನಿಷ್ಠ ವೇತನ ಸಲಹಾ ಮಂಡಳಿ ಸಭೆಯಲ್ಲಿ ವ್ಯಕ್ತವಾದ ಅಭಿಪ್ರಾಯ ಹಾಗೂ ಮಂಡಳಿಯ ಶಿಫಾರಸನ್ನು ಆಧರಿಸಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸುತ್ತೆ ಅಂತ ಹೇಳಿ ಕಾರ್ಮಿಕ ಸಚಿವರು ಪ್ರತಿಯೊಬ್ಬ ಕಾರ್ಮಿಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರಿಗೆ EPFO ಬರುತ್ತೆ. ಅವರಿಗೆ EPFO ಮಿನಿಮಮ್ ಪೆನ್ಷನನ್ನು ತಕ್ಷಣ ಕೊಡಬೇಕು, ಅದೇ ರೀತಿ ಹೈಯರ್ ಪೆನ್ಷನ್ ಕೊಡಬೇಕು. ಸಂಘಟಿತ ವಲಯ ಅಲ್ಲದೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಅಂದರೆ ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು. ಸ್ಕಿಲ್ ವರ್ಕರ್ಸಿಗೆ ಬೇರೆ, ಅನ್ಸ್ಕಿಲ್ ವರ್ಕರಿಗೆ ಬೇರೆ ಸಂಬಳವನ್ನು ನಿಗದಿ ಮಾಡ್ತಾಯಿದ್ರು. ಕಾರ್ಮಿಕರ ಒತ್ತಾಯ ಏನು ಅಂದರೆ ಕನಿಷ್ಠ ಒಂದು ದಿನಕ್ಕೆ 1,500 ರೂಪಾಯಿ ಕನಿಷ್ಠ ಸಂಬಳವನ್ನು ನಿಗದಿ ಮಾಡಬೇಕು. ಆಗ ಮಾತ್ರ ಕಾರ್ಮಿಕರ ಕಲ್ಯಾಣ ಸಾಧ್ಯ, ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಅಂತ ಹೇಳಿದರೆ, ಒಂದು ದಿನಕ್ಕೆ 1,500 ರೂಪಾಯಿ ಕನಿಷ್ಠ ಸಂಬಳವನ್ನು ಫಿಕ್ಸ್ ಮಾಡಿದ್ದೇ ಆದರೆ ತಿಂಗಳಿಗೆ 45,000 ರೂಪಾಯಿ ಸಂಬಳ ಆಗತ್ತೆ.
ಈ ಸಂಬಳದಿಂದ ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಈ ಬಗ್ಗೆ ರಾಜ್ಯ ಸರ್ಕಾರ ಗಮನಹರಿಸಿ ಕಾರ್ಮಿಕರ ಕನಿಷ್ಠ ವೇತನ ಒಂದು ದಿನಕ್ಕೆ 1,500 ರೂಪಾಯಿ, ತಿಂಗಳಿಗೆ 45,000 ರೂಪಾಯಿಗಳಿಗೆ ಏರಿಕೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. 28ನೇ ತಾರೀಕು ಯಾವ್ಯಾವ ನಿರ್ಧಾರಗಳ ಆಗತ್ತೆ ಅನ್ನೋದು ನೋಡೋಣ. ಕಾರ್ಮಿಕರ ಎಲ್ಲ ಸಮಸ್ಯೆಗಳನ್ನು ತಕ್ಷಣ ಸರ್ಕಾರ ಬಗೆಹರಿಸಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್